ಕುಟುಂಬದ ಜೀವ ಕಸಿದ ಇಸ್ರೇಲ್ ಅಮೆರಿಕ ಕ್ಷಿಪಣಿ ದಾಳಿಗೆ ಇಡೀ ಕುಟುಂಬವೇ ಬಲಿಯಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಕುಟುಂಬ ಹತ್ಯೆಯಾಗಿರುವಂಥದ್ದು. ಖಮೇನಿ ಜೊತೆ ಪುತ್ರಿ, ಅಳಿಯ, ಮೊಮ್ಮಗ ಕೂಡ ಸಾವನ್ನಪ್ಪಿರುವಂಥದ್ದು. ಏಕಾಏಕಿಯಾಗಿ ನಡೆದಂತಹ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಇಡೀ ಕುಟುಂಬವೇ ಸರ್ವನಾಶ ಆಗಿ ಹೋಗಿದೆ. ಇದೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿತ್ತು. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಬೇಕು, ಮೊದಲು ಖಮೇನಿಯನ್ನ ಮುಗಿಸಬೇಕು, ನಂತರ ಅವನ ಜೊತೆ ಯಾರಿದ್ದಾರೆ, ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಎಲ್ಲವರನ್ನು ಕೂಡ ಬಲಿ ಪಡಿಬೇಕು ಅಂತ ಹೇಳಿ ಅಮೆರಿಕ ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಎಲ್ಲೋ ಒಂದು ಕಡೆ ಅದು ಈಗ ಕೈಗೆ ಏಟಕ್ಕಿದೆ. ಒಂದು ಕಡೆ ಅಮೆರಿಕದವರು ಹೇಳ್ತಾ ಇದ್ರು ಖಮೇನಿಯನ್ನ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳಿ, ಒಂದು ಕಡೆ ಇಲ್ಲ ಖಮೇನಿಯವರು ಬದುಕಿದ್ದಾರೆ ಅಂತೇಳಿ ಅಲ್ಲಿನ ಇರಾನ್ ಅವರೇ ಹೇಳಿಕೆಯನ್ನ ಕೊಡ್ತಾರೆ. ಯಾವುದು ಸುಳ್ಳು ಯಾವುದು ಸತ್ಯ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಈಗ ಖಮೇನಿ ಜೊತೆಗೆ ಪುತ್ರಿ ಹಾಗೂ ಅಳಿಯ, ಮೊಮ್ಮಗ ಕೂಡ ಸಾವನ್ನಪ್ಪಿರುವಂಥದ್ದು. ಅಮೆರಿಕ ಇರಾನ್ ಜಂಟಿ ದಾಳಿ ವೇಳೆ ಇರಾನ್ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯವರ ಟೆಹರಾನ್ ನಿವಾಸದ ಆವರಣದಲ್ಲೂ ಕೂಡ ನಿನ್ನೆ ಸ್ಫೋಟ ಸಂಭವಿಸಿತ್ತು. ಆ ಸಮಯದಲ್ಲಿ ಅವರ ಮನೆಯ ಕಾಂಪೌಂಡ್ ಮೇಲೆ ಕೂಡ ದಾಳಿ ನಡೆದಿತ್ತು. ಏಕಾಏಕಿಯಾಗಿ ಕ್ಷಿಪಣಿಗಳು ದಾಳಿಯನ್ನ ನಡೆಸಿದ್ವು ಆ ಸಮಯದಲ್ಲಿ. ಆದರೆ ದಾಳಿಯಲ್ಲಿ ಖಮೇನಿಯವರ ಅಳಿಯ ಹಾಗೂ ಸೊಸೆ ಸಾವನ್ನಪ್ಪಿದ್ರು ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಈಗ ಮೊಮ್ಮಗ ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಕ್ಷಿಪಣಿ ದಾಳಿಗೆ ಇಡೀ ಕುಟುಂಬವೇ ಬಲಿಯಾಗಿರುವಂಥದ್ದು, ವಿಪರ್ಯಾಸವಾಗಿರುವಂಥದ್ದು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಕುಟುಂಬವೇ ಹತ್ಯೆ ಆಗಿರುವಂಥದ್ದು ಕೂಡ ನೀವು ಗಮನಿಸ್ತಾ ಇರಬಹುದು. ಕ್ಷಿಪಣಿ ದಾಳಿಗೆ ಇಡೀ ಕುಟುಂಬವೇ ಬಲಿಯಾಗಿದೆ. ಖಮೇನಿ ಕುಟುಂಬ ಸರ್ವನಾಶ ಆಗಿ ಹೋಗಿರುವಂಥದ್ದು. ಹಾಗಾದರೆ ಖಮೇನಿಯವರು ಬದುಕಿದ್ದಾರಾ ಇಲ್ವಾ, ಒಂದು ಕಡೆ ಸ್ಪಷ್ಟನೆ ಕೂಡ ಸಿಗ್ತಾ ಇಲ್ಲ. ಅವ್ರು ಖಂಡಿತವಾಗ್ಲೂ ಕೂಡ ಅವ್ರ ಮನೇಲೇ ಇದ್ದಿದ್ರೆ ಅವರು ಬದುಕುಳಿಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಕ್ಷಿಪಣಿಗಳು ಆ ರೀತಿಯಾಗಿ ಬಂದು ದಾಳಿಯನ್ನ ನಡೆಸಿದ್ವು. ಈಗ ಬದುಕಿದ್ರು ಕೂಡ ಕಷ್ಟ, ಬದುಕದೇ ಇದ್ರೂ ಕೂಡ ಈಗ ಅಲ್ಲಿನ ನಾಗರಿಕ ಸಮಾಜವೇ ಬಹಳ ಖುಷಿ ಪಡ್ತಾ ಇದೆ, ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ಟ್ರಂಪ್ ಟ್ರೂತ್ನಲ್ಲಿ ಘೋಷಣೆಯನ್ನ ಮಾಡ್ತಾರೋ, ಇಲ್ಲ ಖಮೇನಿಯವರು ದೇಶದ ಅತಿ ದುಷ್ಟ ವ್ಯಕ್ತಿ ತೀರ್ ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ ಅಂತೇಳಿ ಯಾವಾಗ ಘೋಷಣೆಯನ್ನ ಮಾಡ್ತಾರೋ ಅಲ್ಲಿನ ನಾಗರಿಕ ಸಮಾಜ ಬಹಳ ಖುಷಿಯನ್ನ ಪಡುತ್ತೆ. ಈಗ ನೋಡಿದ್ರೆ ಕುಟುಂಬವೇ ಈಗ ಸರ್ವನಾಶ ಆಗಿ ಹೋಗಿರುವಂಥದ್ದು. ನೀವು ಫೋಟೋವನ್ನು ಕೂಡ ಗಮನಿಸ್ತಾ ಇದ್ರೆ ಒಂದು ವಿಂಡೋದಲ್ಲಿ, ಅದು ಖಮೇನಿಯವರ ಕುಟುಂಬ, ಮಗ, ಮೊಮ್ಮಗಳು ಎಲ್ಲ ಕೂಡ ಇದ್ದಾರೆ. ಈಗ ಕುಟುಂಬವೇ ಸರ್ವನಾಶ ಆಗಿ ಹೋಗಿರುವಂಥದ್ದು. ಒಂದು ಕಡೆ ಈಗ ಅಮೆರಿಕಕ್ಕೆ ಬಹಳ ಖುಷಿಯಾಗಿರುವಂಥದ್ದು. ಈಗ ಎಲ್ಲ ಕೂಡ ಸರ್ವನಾಶ ಆಗಿ ಹೋಗಿದೆ. ಇನ್ನಾದರೂ ಕೂಡ ಅಮೆರಿಕ ಇಸ್ರೇಲ್ ಜೊತೆ ಸೇರಿಕೊಂಡು ನಡೆಸ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸುತ್ತಾ ಅಥವಾ ಮುಂದುವರಿಯುತ್ತಾ, ಇವರು ಸುಮ್ಮನೆ ಇದ್ರು ಕೂಡ ಖಂಡಿತವಾಗ್ಲೂ ಕೂಡ ಇರಾನ್ನವರು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಪ್ರತಿತಂತ್ರವನ್ನು ರೂಪಿಸ್ತಾನೆ ಇದ್ದಾರೆ. ಅಮೆರಿಕ ನೆಲೆಗಳಿರುವಂತಹ 6 ದೇಶಕ್ಕೆ ಇರಾನ್ ಆಲ್ರೆಡಿ ಬಾಂಬನ್ನು ಹಾಕಿರುವಂಥದ್ದು. ಹಾಗೆಯೇ ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಸಾಕಷ್ಟು ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು. ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿ ಮಳೆಯನ್ನು ಸುರಿಸಿದ್ದು. ಇರಾನ್ ಸಾಕಷ್ಟು ಯುದ್ಧಕ್ಕೆ ಪ್ರತಿತಂತ್ರಗಳು ಕೂಡ ಆಗ್ತಾನೆ ಇದೆ. ಜಗತ್ತಿನ ಅತಿ ದಟ್ಟಣೆಯ ದುಬೈ ಏರ್ಪೋರ್ಟ್ ಕೂಡ ಸ್ತಬ್ಧ ಆಗಿರುವಂಥದ್ದು. ವಿಶ್ವದ ಎತ್ತರದ ಬುರ್ಜ್ ಕಟ್ಟಡದಿಂದ ಜನವನ್ನ ತೆರವುಗೊಳಿಸುವ ಕಾರ್ಯ ಕೂಡ ಆಗಿರುವಂಥದ್ದು. ಸಾಕಷ್ಟು ಯುದ್ಧಕ್ಕೆ ಪ್ರತಿತಂತ್ರಗಳು ಕೂಡ ನಡೀತಾ ಇರುವಂಥದ್ದು. ಹಾಗಾದ್ರೆ ಖಮೇನಿ ಸತ್ತಿಲ್ಲ ಅಂದ್ರೆ ಏನಾಗುತ್ತೆ, ಬದುಕಿದ್ರೆ ಏನಾಗುತ್ತೆ, ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು ಒಂದು ಕಡೆ ಮೂಡ್ತಾ ಇರುವಂಥದ್ದು. ಇದು ಮೊದಲೇ ಪ್ರೀ ಪ್ಲಾನ್ ಆಗಿತ್ತು. ಇರಾನ್ನ ಮುಖ್ಯಸ್ಥ ಖಮೇನಿ ಹತ್ಯೆ ಬಗ್ಗೆ ವದಂತಿಗಳು ಮೊದಲೇ ಸೃಷ್ಟಿಯಾಗ್ತಾ ಇತ್ತು. ಆದರೆ ಮುಗಿಸ್ತಾರೆ ಎನ್ನುವಂಥ ಪ್ಲಾನ್ ಎಲ್ರಿಗೂ ಕೂಡ ಗೊತ್ತಿದ್ದು. ಆದರೆ ಏಕಾಏಕಿಯಾಗಿ ದಾಳಿ ಆಯ್ತಲ್ಲ, ಅದಂತೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಈ ತಕ್ಷಣಕ್ಕೆ ದಾಳಿ ಮಾಡ್ತಾರೆ ಅಂತೇಳಿ ಅವರು ಕೂಡ ಊಹೆಯನ್ನು ಮಾಡ್ಕೊಂಡಿರಲಿಲ್ಲ. ಇಸ್ರೇಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ್ರು, ಅಲ್ಲಿನ ಕಾರ್ಯಕ್ರಮವನ್ನು ಮುಗಿಸಿ ಬಂದರು. ಅವರು ಮುಗಿಸಿ ಬಂದಂಥ ಬೆನ್ನಲ್ಲೇ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ರಣತಂತ್ರವನ್ನು ರೂಪಿಸಿರುವಂಥದ್ದು. ಏಕಾಏಕಿಯಾಗಿ ಕ್ಷಿಪಣಿಗಳನ್ನು ಎದುರು ಬಿಟ್ಟಿರುವಂಥದ್ದು. وای به تو زدن